ನೀವು ಸೋಲೋ ಟ್ರಿಪ್ ಹೋಗದಾದ್ರೆ ಇಲ್ಲೊಂದಿಷ್ಟು ಅದ್ಭುತವಾದ ಪ್ರವಾಸದ ಸ್ಥಳಗಳಿವೆ. ಕರ್ನಾಟಕದ ಹೆಮ್ಮೆಯ ತಾಣವಾದ ಹಂಪಿ ಖಂಡಿತ ಪ್ರವಾಸದ ಅದ್ಭುತ ಅನುಭವ ತರುತ್ತದೆ. ಇತಿಹಾಸ ಪ್ರೇಮಿಗಳಿಗೆ ಸ್ವರ್ಗ ಸಮಾನ ಸ್ಥಳವಿದು. ಭಾರತೀಯ ಪರಂಪರೆಯ ಶ್ರೀಮಂತಿಕೆಯನ್ನ ಇಲ್ಲಿ ತಿಳಿದುಕೊಳ್ಳಬಹುದು. ಸ್ಮರಣೀಯ ಅನುಭವ ತರುವ ಐತಿಹಾಸಿಕ ಸ್ಥಳವಾಗಿದೆ. ನಂತರ ಕರ್ನಾಟಕದ ಭವ್ಯ ಇತಿಹಾಸಕ್ಕೆ ಸಾಕ್ಷಿಯಾದ ಮತ್ತೊಂದು ನಗರ ಅಂದರೆ ಮೈಸೂರು. ಇತಿಹಾಸ ಸಂಸ್ಕೃತಿಯ ಆಸಕ್ತಿ ಹೊಂದಿರುವವರಿಗೆ ಏಕಾಂಗಿ ಪ್ರವಾಸಕ್ಕೆ ಮೈಸೂರು ಕೂಡ ಉತ್ತಮ ಸ್ಥಳವಾಗಿದೆ. ಅದ್ಭುತ ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ ಹೀಗೆ ಇಲ್ಲಿ ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತದೆ. ನಂತರ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾದ ಜಿಲ್ಲೆ ಕೊಡಗು. ಇಲ್ಲಿನ ಹಸಿರ ಸಿರಿ ಅದ್ಭುತ. ಏಕಾಂಗಿ ಪ್ರವಾಸವನ್ನು ಇಲ್ಲಿ ಎಂಜಾಯ್ ಮಾಡಬಹುದು. ಸುರಕ್ಷಿತವಾಗಿ ಇಲ್ಲಿನ ಪ್ರವಾಸಿ ತಾಣಗಳನ್ನು ಅನ್ವೇಷಿಸಬಹುದು. ಕೊಡಗಿನ ಪ್ರವಾಸವು ಅನನ್ಯ ಅನುಭವ ನೀಡುತ್ತದೆ. ಕರ್ನಾಟಕದ ಸುಂದರ ಕರಾವಳಿ ಪಟ್ಟಣಗಳಲ್ಲಿ ಗೋಕರ್ಣ ಕೂಡ ಒಂದು. ಬೆರಗುಗೊಳಿಸುವ ಅರಬ್ಬಿ ಸಮುದ್ರದ ಸೌಂದರ್ಯವನ್ನ ಇಲ್ಲಿ ಆನಂದಿಸಬಹುದು. ಗೋವಾಕ್ಕೆ ಉತ್ತಮ ಪರ್ಯಾಯವಾದ ತಾಣವಿದು. ಗೋಕರ್ಣ ಧಾರ್ಮಿಕವಾಗಿಯೂ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ನಂತರ ಕೇರಳದ ಸುಂದರ ಸ್ಥಳಗಳಲ್ಲಿ ವರ್ಕಲಾ ಕೂಡ ಸೇರುತ್ತದೆ. ಪ್ರಕೃತಿ ಮತ್ತು ಸಾಹಸ ಚಟುವಟಿಕೆಗಳನ್ನು ಇಷ್ಟಪಡುವ ಏಕಾಂಗಿ ಪ್ರವಾಸಿಗರಿಗೆ ವರ್ಕಲಾ ಕೂಡ ಅದ್ಭುತ ತಾಣವಾಗಿದೆ. ಸ್ನೇಹಪರ ವಾತಾವರಣ, ಪ್ರವಾಸಿ ಆಕರ್ಷಣೆಗಳು, ಕೈಗೆಟುಕುವ ವಸತಿ ಆಯ್ಕೆಗಳು ಇಲ್ಲಿನ ಪ್ರವಾಸವನ್ನ ಇನ್ನಷ್ಟು ಆನಂದದಾಯಕವನ್ನಾಗಿಸುತ್ತದೆ. ದಕ್ಷಿಣ ಭಾರತದ ಸುಂದರ ಗಿರಿಧಾಮಗಳ ಪಟ್ಟಿಯಲ್ಲಿ ಕೊಡೈಕೆನಾಲ್ ಕೂಡ ಒಂದಾಗಿದೆ. ಇದನ್ನ ಗಿರಿಧಾಮಗಳ ಯುವರಾಣಿ ಎಂದು ಕರೆಯಲಾಗುತ್ತದೆ. ಹಸಿರಿನ ಭೂ ದೃಶ್ಯಗಳು, ಸರೋವರ, ಜಲಪಾತಗಳು, ರೋಮಾಂಚಕ ಸಾಹಸ ಚಟುವಟಿಕೆಗಳು ಕೊಡೈಕೆನಾಲ್ನಲ್ಲಿ ಪ್ರವಾಸಿಗರನ್ನ